ಹೆಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶತ್ರುಗಳಿಗೆ ಪಾಠ ಕಲಿಸುವ 11 ಶಕ್ತಿಯುತವಾದ ಟ್ರಿಕ್ಸ್ಗಳು. ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಕೆಳಕ್ಕೆ ಇಳಿಸಲು, ನಮ್ಮನ್ನು ನೋಯಿಸಲು ಅಥವಾ ನಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಅವರನ್ನು ಎದುರಿಸಲು ಕೋಪ ಅಥವಾ ಜಗಳ ಅಗತ್ಯವಿಲ್ಲ. ಕೆಲವೊಂದು ಬುದ್ಧಿವಂತಿಕೆ ಮತ್ತು ಮನಶಕ್ತಿ ಇದ್ದರೆ ಸಾಕು. ಇಂದು ನಿಮ್ಮ ಶತ್ರುಗಳು ಮತ್ತೆ ನಿಮ್ಮನ್ನು ಕಾಡಲು ಧೈರ್ಯ ಮಾಡದಂತೆ ಮಾಡುವ ಕೆಲವು ಶಕ್ತಿಶಾಲಿ ಜೀವನ ಪಾಠಗಳನ್ನು ನೋಡೋಣ. 1. ಮೌನವೇ ಅತ್ಯಂತ ಶಕ್ತಿಯುತ ಉತ್ತರ. ಜೀವನದಲ್ಲಿ ಕೆಲವರು ನಮ್ಮನ್ನು ಕೆಣಕಲು, ನೋಯಿಸಲು ಅಥವಾ ಕೆಟ್ಟ ಮಾತು ಆಡಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಎಂದು ಅನಿವಾರ್ಯವಿಲ್ಲ. ಕೆಲವೊಮ್ಮೆ ಮೌನವಾಗಿರುವುದು ದೊಡ್ಡ ಉತ್ತರವಾಗುತ್ತದೆ. ಮೌನವಾಗಿದ್ದಾಗ ಎದುರಾಳಿ ಗೊಂದಲಕ್ಕೆ ಬೀಳುತ್ತಾರೆ. ಇವರು ಯಾಕೆ ಪ್ರತಿಕ್ರಿಯೆ ಕೊಡುತ್ತಿಲ್ಲ ಎಂದು. ಇದು ನಿಮ್ಮ ಮನಶಕ್ತಿ ಮತ್ತು ಮೆಚುರಿಟಿಯನ್ನು ತೋರಿಸುತ್ತದೆ. 2. ಯಶಸ್ಸೇ ದೊಡ್ಡ ಪ್ರತಿಕ್ರಿಯೆ. ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ವಿಫಲತೆಯನ್ನು ನೋಡಲು ಬಯಸುತ್ತಾರೆ. ಆದರೆ ನೀವು ನಿಮ್ಮ ಗುರಿಯಲ್ಲಿ ಯಶಸ್ವಿಯಾದರೆ ಅದು ಅವರಿಗೆ ದೊಡ್ಡ ಹೊಡೆತವಾಗುತ್ತದೆ. ಹೀಗಾಗಿ ಅವರ ಮಾತುಗಳಿಗೆ ಗಮನ ಕೊಡಬೇಡಿ. ನಿಮ್ಮ ಕೆಲಸ ಮತ್ತು ಗುರಿಯ ಕಡೆ ಗಮನ ಕೊಡಿ. ನಿಮ್ಮ ಯಶಸ್ಸು ಅವರಿಗೆ ಮೌನಪಾಠ ಆಗುತ್ತದೆ. 3. ಸಂತೋಷದಿಂದ ಬದುಕುವುದು. ನಮ್ಮನ್ನು ದ್ವೇಷಿಸುವವರು ನಮ್ಮ ದುಃಖವನ್ನು ನೋಡಲು ಬಯಸುತ್ತಾರೆ. ಆದರೆ ನಾವು ಸಂತೋಷದಿಂದ ಇದ್ದರೆ ಅವರಿಗೆ ಅದು ಸಹಿಸಲಾಗದು. ಆದ್ದರಿಂದ ನಾವು ಸದಾ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ನಿಮ್ಮ ಜೀವನವನ್ನು ಖುಷಿಯಿಂದ ನಡೆಸಿ. ನಿಮ್ಮ ಸಂತೋಷವೇ ಅವರ ಸೋಲು. 4. ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ. ಶತ್ರುಗಳ ಬಗ್ಗೆ ಯೋಚಿಸುತ್ತಾ ಸಮಯ ಕಳೆಯುವುದರಿಂದ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತದೆ. ಜೀವನದಲ್ಲಿ ಸಮಯ ತುಂಬಾ ಅಮೂಲ್ಯ. ಆದ್ದರಿಂದ ಅನಗತ್ಯ ಜಗಳಗಳಿಂದ ದೂರ ಇರಿ. ನಿಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿರಿ. ಇದು ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯುತ್ತದೆ. 5. ಆತ್ಮಗೌರವವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಯಾವುದೇ ಸಂಬಂಧ ಅಥವಾ ಜೀವನ ಮೀನಿಂಗ್ಫುಲ್ ಆಗುವುದಿಲ್ಲ. ಯಾರು ನಿಮ್ಮನ್ನು ಅವಮಾನ ಮಾಡಿದರೂ ಶಾಂತವಾಗಿ ಆದರೆ ದೃಢವಾಗಿ ನಿಲ್ಲಬೇಕು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಇದು ನಿಮ್ಮ ವ್ಯಕ್ತಿತ್ವದ ದೊಡ್ಡ ಶಕ್ತಿ. 6. ನಕಾರಾತ್ಮಕ ಜನರಿಂದ ದೂರ ಇರಬೇಕು. ಕೆಲವರು ಯಾವಾಗಲೂ ನೆಗೆಟಿವ್ ಎನರ್ಜಿ ಕೊಡುತ್ತಾರೆ. ಅವರ ಜೊತೆ ಇದ್ದರೆ ನಮ್ಮ ಮನಸ್ಸು ಕೂಡ ದುಃಖದಿಂದ ತುಂಬುತ್ತದೆ. ಹೀಗಾಗಿ ಅಂಥ ಜನರಿಂದ ಸ್ವಲ್ಪ ದೂರ ಉಳಿಯಿರಿ. ಪಾಸಿಟಿವ್ ಜನರ ಜೊತೆ ಸಮಯ ಕಳೆಯಿರಿ. ಇದು ನಿಮ್ಮ ಮನಃಶಾಂತಿಗೆ ಸಹಾಯಕವಾಗುತ್ತದೆ. 7. ಮನಶಕ್ತಿ ಬೆಳೆಸಿಕೊಳ್ಳಿ. ಮನಸ್ಸು ಬಲವಾಗಿದ್ದರೆ ಯಾರೂ ನಿಮ್ಮನ್ನು ಸುಲಭವಾಗಿ ಕಾಡಲು ಸಾಧ್ಯವಿಲ್ಲ. ಮನಶಕ್ತಿ ಹೆಚ್ಚಿಸಲು ಧ್ಯಾನ ಮಾಡಬಹುದು. ಪಾಸಿಟಿವ್ ಥಿಂಕಿಂಗ್ ಅಭ್ಯಾಸ ಮಾಡಬಹುದು. ಸ್ವಯಂ ವಿಶ್ವಾಸ ಹೆಚ್ಚಿಸಬಹುದು. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. 8. ಕೋಪವನ್ನು ನಿಯಂತ್ರಿಸಿಕೊಳ್ಳಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹುಸಾರಿ ತಪ್ಪಾಗುತ್ತದೆ. ಯಾರಾದರೂ ನಮ್ಮನ್ನು ಕೆಣಕಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಶಾಂತವಾಗಿ ಯೋಚಿಸಿ. ಇದು ಅನೇಕ ಸಮಸ್ಯೆಗಳನ್ನು ತಪ್ಪಿಸುತ್ತದೆ. 9. ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ. ನೀವು ಯಾರು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಇತರರು ಏನು ಹೇಳುತ್ತಾರೆ ಎಂಬುದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಅರಿತರೆ ಯಾರೂ ನಿಮ್ಮ ಆತ್ಮವಿಶ್ವಾಸವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. 10. ಗುರಿಯ ಮೇಲೆ ಗಮನ ಕೊಡಿ. ಜೀವನದಲ್ಲಿ ದೊಡ್ಡ ಗುರಿ ಇದ್ದರೆ ಸಣ್ಣ ಸಮಸ್ಯೆಗಳು ಮಹತ್ವವಿಲ್ಲ. ಅದರ ಕಾರಣಕ್ಕೆ ನಿಮ್ಮ ಕನಸುಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಗತಿ ಮಾಡಿರಿ. ಇದು ನಿಮ್ಮ ಜೀವನವನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತದೆ. 11. ಒಳ್ಳೆಯ ವ್ಯಕ್ತಿತ್ವವೇ ದೊಡ್ಡ ಜಯ. ಕೊನೆಯಲ್ಲಿ ಜೀವನದಲ್ಲಿ ನಿಜವಾದ ಜಯ ಎಂದರೆ ಒಳ್ಳೆಯ ವ್ಯಕ್ತಿತ್ವ, ಶಾಂತಿ ಮತ್ತು ಸಂತೋಷ. ಯಾರು ನಮ್ಮನ್ನು ಕೆಣಕಿದರೂ ಕೂಡ ನಾವು ಒಳ್ಳೆತನವನ್ನು ಕಳೆದುಕೊಳ್ಳಬಾರದು.
ಒಳ್ಳೆಯ ವ್ಯಕ್ತಿತ್ವ ಹೊಂದಿದವರು ಯಾವಾಗಲೂ ಜೀವನದಲ್ಲಿ ಗೌರವ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.